ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಒನ್ ಮಿನಿಟ್ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನು ಚೇಂಜಸ್ ಬರ್ತಾ ಇದೆ, ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸಲ್ಲಿ ಏನು ಚೇಂಜಸ್ ಬರ್ತಾ ಇದೆ, ಇದೆಲ್ಲದನ್ನು ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಲಿಕ್ಕೆ ಪ್ರತಿಯೊಬ್ಬರು ಕೂಡ ರಿಯೂನಿಯನ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ದಿನ ಹುಣ್ಣಿಮೆ ಇತ್ತು. ಯಾರೆಲ್ಲ ಯಂತ್ರಗಳನ್ನು ತಗೊಂಡಿದ್ದೀರಿ ನನ್ನ ಹತ್ರ, ಪ್ರತಿಯೊಬ್ಬರು ಕೂಡ ಪೂಜೆ ಮಾಡಿದ್ದೀರಲ್ವ ಅದಕ್ಕೆ. ಹಾಗೆಯೇ ರಿಚುವಲ್ಸ್ಗಳಿಗೆ ಯಾರೆಲ್ಲ ಜಾಯಿನ್ ಆಗಿದ್ರೆ ರಿಚುವಲ್ಸ್ಗಳನ್ನು ಮಾಡಬೇಕಿವತ್ತು ಹುಣ್ಣಿಮೆ ದಿನ. ಸೊ ನೆನ್ಪಿಟ್ಕೊಂಡು ಪ್ರತಿಯೊಬ್ಬರು ಕೂಡ ಮಾಡಿ ಮುಗಿಸಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ನನಗೂ ಸ್ವಲ್ಪ ಲೇಟ್ ಆಯಿತು. ಇವತ್ತು ಹುಣ್ಣಿಮೆ ಅಲ್ವಾ, ಪೂಜೆ ಇರುತ್ತೆ, ರಿಚುವಲ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಐ ಥಿಂಕ್ ಇವತ್ತು ರೀಡಿಂಗ್ ಮಾಡಲಿಕ್ಕಾಗಲ್ವೇನೋ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಬಟ್ ಐ ಥಿಂಕ್ ಗಾಡ್ ಗ್ರೇಸ್ ಮಾಡೋದಕ್ಕೆ ಸಮಯ ಸಿಕ್ತು. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ತುಂಬ ಜನ ರೀಡಿಂಗಿಗೆ ಅಡಿಕ್ಟ್ ಆಗಿದ್ದೀನಿ ಆ್ಯಂಡ್ ಪ್ರತಿದಿನ ನಿಮ್ಮ ವೀಡಿಯೋಸ್ನ ನೋಡಿ ನಾನು ತುಂಬ ಚೇಂಜಸ್ನ ಆಗಿದ್ದೀನಿ, ನನ್ನ ಲೈಫಲ್ಲಿ ಚೇಂಜಸ್ ಆಗಿದೆ, ನಾನು ತುಂಬ ಚೇಂಜಸ್ ಆಗಿದ್ದೀನಿ ಅಂತ ತುಂಬ ಜನ ಕಮೆಂಟಲ್ಲೂ ತಿಳಿಸ್ತೀರಾ, ಪರ್ಸ್ನಲಾಗೂ ನನಗೆ ಮೆಸೇಜ್ ಮಾಡಿಬಿಟ್ಟು ಹೇಳ್ಕೊಳ್ತೀರಾ ನಿಮ್ಮ ಫೀಲಿಂಗ್ಸ್ಗಳನ್ನು. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಜೀವನ ಪಾಸಿಟಿವ್, ಸಕಾರಾತ್ಮಕವಾದಂತಹ ದಾರಿಯನ್ನು ಹಿಡೀಲಿ. ಒಂದಷ್ಟು ಬದಲಾವಣೆಗಳು, ಪಾಸಿಟಿವ್ ಆಗಿರೋಂತಹ ಬದಲಾವಣೆಗಳು ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ. ಓಕೆ, ಸೊ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವರ ಜೊತೆ ನಡೆದಂತಹ ಒಳ್ಳೆಯ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿಯಾಗಿ ಮನಸ್ಸಲ್ಲೇ ಹೇಳ್ಕೊಳ್ಳಿ, ಅವ್ರ ಹೆಸರನ್ನು. ಓಕೆ, ಆದಿಪರಾಶಕ್ತಿ ಜಗನ್ನಾಥ. ಓಕೆ, ಈಗ ನಿಮ್ಮ ಮುಂದೆ ಬೆಳಗ್ತಾ ಇರುವಂತಹ ಕ್ಯಾಂಡಲ್ ಬೆಳಕು ಏನಿದೆ, ಇದು ಬೆಂಕಿ ಜ್ವಾಲೆ ಮಾತ್ರ ಅಲ್ಲ, ಇದೊಂದು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಬೆಳಕಾಗಿರುತ್ತೆ. ಓಕೆ, ಸೊ ದೀಪ ಅಥವಾ ಬೆಳಕು ಹೇಗೆ ಅದು ಕತ್ತಲಿಂದ ಒಂದು ಬೆಳಕಿನ ಕಡೆಗೆ ತಗೊಂಡು ಹೋಗುವಂಥದ್ದು. ಅಂದರೆ ಕತ್ತಲಲ್ಲಿರಲಿಕ್ಕೆ ಯಾರಿಗೂ ಕೂಡ ಇಷ್ಟ ಇರಲ್ಲ ಅಲ್ವಾ. ಬೆಳಕು ಅಂತ ಹೇಳಿದ್ರೆ ಒಂದು ಪಾಸಿಟಿವ್ನೆಸ್ ಅಥವಾ ಒಂದು ಮನಸ್ಸು ಚೇಂಜ್ ಆಗುತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಆಗ್ತಾ ಇರೋದು ಕೂಡ ಆ ಕತ್ತಲಿಂದ ಬೆಳಕಿನ ಕಡೆಗೆ ಬದಲಾಗ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಷ್ಟು ದಿನ ನಿಮ್ಮ ಪ್ರೀತಿ ಎಲ್ಲೋ ಒಂದು ಕಡೆ ಬೇರೆ ಬೇರೆ ದಾರಿಗಳನ್ನು ಹಿಡಿದಿತ್ತು. ಅಂದರೆ ನೀವೆಲ್ಲೋ ಸಪ್ರೇಷನಲ್ಲಿದ್ರಿ, ನಿಮ್ಮ ಪರ್ಸನ್ ಸಪ್ರೇಷನಲ್ಲಿ, ಅಂದರೆ ನೀವಿಬ್ಬರು ಕೂಡ ಒಂದೇ ಮನೆಯಲ್ಲಿದ್ದರು ಅಥವಾ ಒಂದೇ ಕಡೆ ಇದ್ದರು, ಒಂದೇ ಜೊತೆಯಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸುಗಳು ತುಂಬ ದೂರದಲ್ಲಿ ಇತ್ತು. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಎನರ್ಜಿ ನೋಡಿದಾಗ ಬೇರೆ ಬೇರೆ ಊರಿನಲ್ಲಿರುವಂಥದ್ದು, ಸಪ್ರೇಷನಲ್ಲಿ ವರ್ಕ್ ರಿಲೇಟೆಡ್ ಆಗಿ ಸಪ್ರೇಷನಲ್ಲಿರುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಈ ನಿಮ್ಮ ಪ್ರೀತಿ, ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯೆ ನಡೆದಿದ್ದಂತಹ ಈ ಲಾಂಗ್ ಡಿಸ್ಟೆನ್ಸ್ ಎನರ್ಜಿ ಏನಿತ್ತು, ಆ ಲಾಂಗ್ ಡಿಸ್ಟೆನ್ಸ್ ಎನರ್ಜಿ ಮುಂದಿನ ದಿನದಲ್ಲಿ ಎಂಡ್ ಆಗ್ತಿರುವಂತಹ ಸಮಯ ಹತ್ತಿರದಲ್ಲಿದೆ. ಓಕೆ, ಇಲ್ಲಿ ಇಬ್ಬರ ಮನಸ್ಥಿತಿನೂ ಕೂಡ ತುಂಬ ವ್ಯತ್ಯಾಸ ಇರುವಂಥದ್ದು. ನಿಮಗಿಂತ ನಿಮ್ಮ ಪರ್ಸನ್ ಭಾವನೆಗಳಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೂ ನಿಮ್ಮ ಪರ್ಸನಿಗೂ ಅಜಗಜಾಂತರವಾಗಿರುವಂತಹ ವ್ಯತ್ಯಾಸಗಳಿಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ತದ್ವಿರುದ್ಧವಾಗಿದ್ದಾರೆ ಕೆಲವೊಬ್ರು. ನಿಮ್ಮ ಪಾರ್ಟ್ನರ್ ನಿಮಗಿಷ್ಟ ಆಗುವಂಥ ಕೆಲವೊಂದಷ್ಟು ವಿಷಯಗಳು ಅವರಿಗೆ ಇಷ್ಟ ಆಗಲ್ಲ. ಓಕೆ,
ಸೊ ಆಲ್ಮೋಸ್ಟ್ ಇಲ್ಲಿ ಸಿಮಿಲರ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಿರುದ್ಧವಾಗಿರುವಂತಹ ಭಾವನೆಗಳು, ಮನಸ್ಥಿತಿಗಳನ್ನು ಹೊಂದಿರುವಂತಹ ಪಾರ್ಟ್ನರ್ಗಳು ಜಾಸ್ತಿ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಡೆಡ್ ಆಪೋಸಿಟ್ ಇರುವಂತಹ ವ್ಯಕ್ತಿ ಆದರೂ ಕೂಡ ಆ ವ್ಯಕ್ತಿ ಕಂಡ್ರೆ ನಿಮಗಿಷ್ಟ, ಆ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ. ಓಕೆ, ಎಸ್, ರೀಡಿಂಗ್ ಎನರ್ಜಿಯಲ್ಲಿ ಬರ್ತಿರುವಂಥದ್ದು ಇಲ್ಲಿ ಈ ಎರಡು ಸೋಲ್ಗಳ ಮಧ್ಯ ಒಂದು ಸೋಲು ತುಂಬ ಮೌನವಾಗಿತ್ತು, ಇನ್ನೊಂದು ಸೋಲ್ ನಿರೀಕ್ಷೆಯಲ್ಲಿತ್ತು. ಇಷ್ಟು ದಿನದ ಎನರ್ಜಿಯಲ್ಲಿ ಈ ಥರದ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇರುವಂಥದ್ದು. ಓಕೆ, ಈಗೇನು ಒಂದು ಇಬ್ಬರ ಒಂದು ಆತ್ಮದಲ್ಲಿ ಇಬ್ಬರು ಏನು ಈ ನಿರೀಕ್ಷೆಯಲ್ಲಿದ್ರಿ ಅಥವಾ ಏನು ಮೌನದಲ್ಲಿದ್ರಿ ಅದೆಲ್ಲದೂ ಕೂಡ ದಿ ಎಂಡ್ ಅಂತ ಹೇಳಿಬಿಟ್ಟು ಕ್ಯಾಂಡಲ್ ವ್ಯಾಕ್ಸಿಂದ ಬರ್ತಿರೋಂಥ ಎನರ್ಜಿ ಬಂದು ಡೆಸ್ಟಿನಿ ಈಗ ನಿಮ್ಮಿಬ್ಬರನ್ನ ಒಂದೇ ದಾರಿಗೆ ತಗೊಂಡು ಬರ್ತಾ ಇದೆ. ಓಕೆ, ನೀವೇನು ಬೇರೆ ಬೇರೆ ದಾರಿಯಲ್ಲಿದ್ರಿ ಅಥವಾ ಡಿಸ್ಟೆನ್ಸಲ್ಲಿ ಏನಿದ್ರಿ ಅಥವಾ ಒಬ್ರು ಕಾಯ್ತಾ ಇರೋದು, ವೇಟ್ ಮಾಡ್ತಾ ಇರೋದು, ಇನ್ನೊಬ್ರು ಸೈಲೆನ್ಸ್ನ ಕ್ಯಾರಿ ಮಾಡ್ತಾ ಇರುವಂಥದ್ದು. ಸೊ ಇದೆಲ್ಲ ಏನಿತ್ತು ಇದೆಲ್ಲದೂ ಕೂಡ ಕಂಪ್ಲೀಟ್ ಆಗಿಬಿಟ್ಟು ಒಂದು ಡೆಸ್ಟಿನಿ ಈಗ ನಿಮ್ಮನ್ನಿಬ್ಬರನ್ನು ಕೂಡ ಒಂದೇ ದಾರಿಗೆ ಒಂದು ಮಾಡ್ತಾ ಇದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಚಾನಲೈಸ್ ಮೆಸೇಜ್ ಆಗಿ ಬರ್ತಾ ಇರುವಂಥದ್ದು. ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಎಸ್ ಲೆಟರ್ನವರ ಪ್ರೆಸೆನ್ಸ್ ಇದೆ, ಡಿ ಲೆಟರ್ನವರ ಪ್ರೆಸೆನ್ಸ್ ಇದೆ, ಎ ಲೆಟರ್ನವರ ಪ್ರೆಸೆನ್ಸ್ ಇದೆ, ವಿ ಲೆಟರ್ನವರ ಪ್ರೆಸೆನ್ಸ್ ಇದೆ, ಐ, ಸಿ, ಬಿ, ಯು, ಎಕ್ಸ್, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆನೂ ಈ ರೀಡಿಂಗ್ನ ನೋಡ್ತಾ ಇರ್ಬೋದು, ವೈ ಲೆಟರ್, ಟಿ ಲೆಟರ್, ಜೆ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಎಲ್ ಲೆಟರ್. ಓಕೆ, ನಿಮ್ಮ ಹೆಸರಾಗಿರಬಹುದು ಅಥವಾ ನಿಮ್ಮ ಪರ್ಸನ್ ಹೆಸರಾಗಿರ್ಬೋದು, ಯಾವುದೋ ಒಂದು ಓಕೆ ಹೆಣ್ಮಕ್ಳ ಹೆಸರಲ್ಲಿ, ಓಕೆ ಲೇಡೀಸ್ ಅಂದರೆ ಹೆಣ್ಮಕ್ಳಿಗೆ ಬರ್ತಿರುವಂಥದ್ದು. ನಿಮ್ಮ ಹೆಸರು ದೇವಿಗೆ, ದೇವರ ಒಂದು ಹೆಸರಿಗೆ ರಿಲೇಟೆಡ್ ಆಗಿರುವಂಥದ್ದು, ದೇವಿ ಎಕ್ಸ್ಪೆಷಲಿ ದೇವಿ ರಿಲೇಟೆಡ್ ಆಗಿರುವಂತಹ ಹೆಸರನ್ನು ನಿಮ್ಮ ಹೆಸರಾಗಿದೆ ಅನ್ನುವಂಥ ಒಂದು ಎನರ್ಜಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಆ್ಯಂಡ್ ಇಲ್ಲಿ ಗಂಡು ಮಕ್ಕಳಿಗೂ ಕೂಡ ಯಾವುದೋ ಒಂದು ಹೆಣ್ಣು ಮತ್ತು ಗಂಡಿನ ಮಿಶ್ರಿತವಾಗಿರೋದು, ಲಕ್ಷ್ಮೀನಾರಾಯಣ ಈ ರೀತಿಯಾದಂಥ ಹೆಸರು, ಎಕ್ಸಾಂಪಲ್ ಹೇಳಿದ್ದು ಇದೇ ಹೆಸರು ಅಂತ ಅಲ್ಲ, ಎಕ್ಸಾಂಪಲ್ ನಿಮಗೆ ಹೇಳಿರುವಂಥದ್ದು ಲಕ್ಷ್ಮೀ ನಾರಾಯಣ ಅನ್ನುವಂಥ ಹೆಸರಿರ್ಬೋದು. ಈ ಥರದ ಹೆಸರನ್ನು ಇಟ್ಕೊಂಡಿರೋವಂಥದ್ದು ಅಂದರೆ ಲಾರ್ಡ್ ದೇವರಿಗೆ ಸಂಬಂಧಪಟ್ಟಂತಹ ಹೆಸರು, ಶಿವನಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂಥದ್ದಾಗಿರಬಹುದು, ಗಣೇಶ ದೇವರಿಗೆ ಸಂಬಂಧಪಟ್ಟಂಥ ಹೆಸರಾಗಿರ್ಬೋದು, ಈ ಥರ. ಓಕೆ, ರೀಸೆಂಟ್ ಡೇಸಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರ್ಸನ್ ಮನೆಯಲ್ಲಿ ಒಂದು ಪೆಟ್ ಸಾಕು ಪ್ರಾಣಿನ ತಗೊಂಬಂದಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ನಾಯಿ ಅಥವಾ ಬೆಕ್ಕು, ಮೊಲ, ಪ್ಯಾರೋಟ್, ಪಕ್ಷಿಗಳು, ಲವ್ ಬರ್ಡ್ಸ್ ಇತ್ಯಾದಿ ಈ ಥರದ ಸಾಕು ಪ್ರಾಣಿಗಳನ್ನು ತಂದಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. One minute. ಓಕೆ, ಇವಾಗ ಸರಿ ಆಯಿತು. Page of Swords, Page of Cups, King of Wands, Ten of Swords,
5 of Swords, the Lovers card, Nine of Wands, Knight of Swords. Okay. ಸೊ ಬಾಟಮ್ ಆಫ್ ದ ಕಾರ್ಡ್ ಏನು ಬಂದಿದೆ? 3 of Pentacle ಬಂದಿದೆ. ಓಕೆ, ಇಲ್ಲಿ ನೀವಿಬ್ರು ದೂರ ಆಗೋದಕ್ಕೆ ಯಾವುದೋ ಒಂದೇ ಒಂದು ರೀಸನ್, ಒಂದೇ ಒಂದು ಕಾರಣ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಾ ಇರುವಂಥದ್ದು, ನೀವಿಬ್ರು ದೂರ ಆಗೋದಕ್ಕೆ ತುಂಬ ವಿಷಯಗಳು ಇನ್ಕ್ಲೂಡ್ ಆಗಿದೆ. ಇಲ್ಲಿ ನಿಮಗೆ ಗೊತ್ತಿರೋದು ಯಾವುದೋ ಒಂದು ರೀಸನ್ ಅಷ್ಟೇ ನಿಮಗೆ ಗೊತ್ತಿರೋದು, ಬಟ್ ನಿಮಗೆ ಗೊತ್ತಿಲ್ಲದೆ ಇರೋಂಥ ಒಂದಷ್ಟು ವಿಷಯಗಳು ನಿಮ್ಮಿಬ್ಬರನ್ನ ದೂರ ಮಾಡಿದೆ. ಓಕೆ, ಓಕೆ, ಇಲ್ಲಿ ಮೊದಲನೇದಾಗಿ ನೋಡಿದಾಗ ಈ ಪ್ರೀತಿಯಲ್ಲಿ ನಿಮ್ಮ ಪರ್ಸನಲ್ಲಿ ಬದಲಾವಣೆಗಳು ಅಂತ ನೋಡಿದಾಗ, ಚೆಕ್ ಮಾಡಿದಾಗ ಅವರ ಮನಸ್ಸಲ್ಲಿದ್ದಂತಹ ಒಂದಷ್ಟು ಹಠ ಆಗಿರ್ಬಹುದು, ಭಯ ಆಗಿರಬಹುದು, ಗೊಂದಲಗಳು ಕರಗ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅವರ ಮನಸ್ಸಲ್ಲಿ ಒಂದಷ್ಟು ಸೀಕ್ರೆಟ್ ಆಗಿರುವಂತಹ ಭಾವನೆಗಳನ್ನ ಹೊಂದಿದ್ರು ನಿಮ್ಮ ಮೇಲೆ. ಯಾವುದನ್ನು ಕೂಡ ನಿಮ್ಮ ಹತ್ರ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇರಲಿಲ್ಲ, ಬಟ್ ಇವಾಗ ಅವ್ರ ಮನಸ್ಸಲ್ಲಿ ಅನ್ನಿಸ್ತಾ ಇರೋದು ಸೀಕ್ರೆಟ್ ಆಗಿ ಒಂದೇ ಒಂದು ಸ್ಟ್ರಾಂಗ್ ಮೆಸೇಜ್ ಏನು ಅಂತ ಹೇಳಿದ್ರೆ, ಇನ್ನು ನಿಮ್ಮಿಂದ ದೂರ ಇರೋದಕ್ಕೆ ಅವರಿಗೆ ಆಗಲ್ಲ. ಇದು ಪದೇ ಪದೇ ಅವ್ರ ಮನಸ್ಸಲ್ಲಿ, ಅವರ ಮೈಂಡಲ್ಲಿ, ಹೃದಯದಲ್ಲಿ ಬರ್ತಿರುವಂತಹ ಒಂದು ಸೀಕ್ರೆಟ್ ಫೀಲಿಂಗ್ ಆಗಿದೆ. ಇನ್ನು ಅವ್ರ ಕೈಯಲ್ಲಿ ನಿಮ್ಮಿಂದ ದೂರ ಇರೋದಕ್ಕೆ ಆಗಲ್ಲ ಅನ್ನುವಂಥದ್ದು ಅವರ ಫೀಲಿಂಗ್ ಆಗಿದೆ. ಇಲ್ಲಿ ಮೊದಲನೇದಾಗಿ ಬರ್ತಿರೋಂಥ ಎನರ್ಜಿ ಅನ್ನೋದಕ್ಕಿಂತ ಇಲ್ಲಿ ನಿಮಗೆ ಒಂದು ಕಿವಿ ಮಾತು ಅಂತ ಹೇಳ್ಬೋದು ಇದು. ಓಕೆ, ಒಂದು ಹುಡುಗ ಒಂದು ಹುಡುಗಿ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ, ಆದರೆ ಸಮಯ ಸರಿಯಾಗಿರಲ್ಲ. ಒಬ್ರು ಕಾಯ್ತಾ ಇದ್ರೆ ಇನ್ನೊಬ್ರು ತಪ್ಪಿಸ್ಕೊಂಡು ಓಡೋದಿಕ್ ನೋಡ್ತಾ ಇರ್ತಾರೆ. ಒಬ್ರು ವೇಟ್ ಮಾಡ್ತಾ ಇದ್ರೆ ಇನ್ನೊಬ್ರು ತಪ್ಪಿಸ್ಕೊಂಡು ಓಡೋದಿಕ್ಕೆ ನೋಡ್ತಾ ಇರ್ತಾರೆ. ಒಂದಷ್ಟು ವರ್ಷಗಳು ಕಳೆದ ನಂತರ ಎಲ್ಲವ್ರು ಮೀಟ್ ಮಾಡಿದ್ರು ಸ್ಟಾರ್ಟಿಂಗ್ ಡೇಸಲ್ಲಿ, ಅಥವಾ ಅವ್ರು ಹೇಗೆ ಮೀಟ್ ಆದ್ರು, ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಹೇಗೋ ಮೆಸೇಜ್, ಇನ್ಸ್ಟಾಗ್ರಾಮ್ ಇರಬಹುದು, ಅಥವಾ ಯಾರೋ ಒಬ್ರು ಬೇರೆಯವರಿಂದ ಹೇಗೆ ಕಾಂಟ್ಯಾಕ್ಟ್ ಆದ್ರು, ಅದೇ ರೀತಿಯಾಗಿ ಮತ್ತೆ ಒಂದಷ್ಟು ವರ್ಷಗಳು ಕಳೆದ ನಂತರ ಅದೇ ರೀತಿಯ ಅದೇ ಸಿಚುವೇಶನ್ ಮತ್ತೆ ಭೇಟಿ ಮಾಡೋ ಹಾಗೆ, ಇಬ್ರು ಕೂಡ ಮತ್ತೆ ಭೇಟಿ ಮಾಡೋ ಹಾಗೆ ಆಗತ್ತೆ. ಇಲ್ಲಿ ಏನ್ ಹೇಳ್ದೇ ಇದ್ರು, ಈ ಒಂದು ಫೀಲಿಂಗಿಗೆ ಏನ್ ಹೇಳ್ದೇ ಇದ್ರು ಕೂಡ ನಿಮ್ಮಿಬ್ರಿಗೂ ಆ ಭಾವನೆಗಳು ಆಗತ್ತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನಾವಿಬ್ರು ಮಿಸ್ ಮಾಡ್ಕೊಂಡಂತ ಟೈಮ್ ಏನಿತ್ತು, ಈಗ ಮತ್ತೆ ಅದು ನಮ್ಮಿಬ್ರಿಗೆ ಮರಳಿ ಬಂದಿದೆ. ಓಕೆ, ಸೊ ಈ ಥರದ ಫೀಲಿಂಗ್ ಈಗ ನಾನು ನಿಮಗೇನು ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ, ಈ ಥರದ ಫೀಲಿಂಗ್ ನಿಮ್ಮಲ್ಲೂ ಆಗ್ತಾ ಇದೆ, ನಿಮ್ಮ ಪರ್ಸನಲ್ಲೂ ಆಗ್ತಿದೆ. ಅದೇ ರೀತಿಯಾಗಿ ಅಚಾನಕ್ ಆಗಿ ನಿಮ್ಮ ಪರ್ಸನ್ ನಿಮ್ಮನ್ನ ಭೇಟಿ ಮಾಡಬಹುದು, ಅಚಾನಕ್ ಆಗಿ ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ನೆಕ್ಸ್ಟ್ ವಿತಿನ್ 7 days ಅಥವಾ 21 days ಅಥವಾ 8 days or 6 days, 3 days, 21 days, 31 days, 2 months ಒಳಗಡೆ ಈ ಥರದ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಪರ್ಸನ್ ಲೈಫಲ್ಲಿ ನಡೆಯುವಂತಹ ಸಾಧ್ಯತೆ ಇಲ್ಲಿ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಇಲ್ಲಿ ನೀವಿಬ್ರು ಒಂದಾಗೋದಕ್ಕೆ ಸಮಯ ಎಲ್ಲೋ ಒಂದ್ ಕಡೆ ಕೆಟ್ಟಿದ್ದಿರಬಹುದು, ಅಥವಾ ಎಲ್ಲೋ ಒಂದ್ ಕಡೆ ವಿಳಂಬ ಆಗಿರಬಹುದು, ಎಲ್ಲೋ ಒಂದ್ ಕಡೆ ರಿಜೆಕ್ಷನ್ ಆಗಿರಬಹುದು. ಆದ್ರೆ ಆ ರಿಜೆಕ್ಷನ್ ಆಗಿರ್ಲಿ, ಆ ವಿಳಂಬ ಆಗಿರುವಂಥದ್ದಾಗಿರ್ಲಿ, ಅದೆಲ್ಲದೂ ಕೂಡ ತಾತ್ಕಾಲಿಕವಾಗಿತ್ತು. ಮತ್ತೆ ನೀವಿಬ್ರು ಒಂದಾಗಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ, ನೀವಿಬ್ರು ಒಟ್ಟಿಗಿದ್ದಂಥ ಸಮಯದಲ್ಲಿ ನೀವಿಬ್ರು ಕೂಡ ಮೆಚೂರ್ಡ್ ಆಗಿರ್ಲಿಲ್ಲ. ನೀವಿಬ್ರು ದೂರ ಆಗೋದಕ್ಕೂ ಒಂದು ರೀಸನ್ ಇದೆ. ಏನ್ ರೀಸನ್ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಈ ಪ್ರೀತಿನ ನೀವು ಬ್ಯಾಲೆನ್ಸ್ ಮಾಡೋದಿಕ್ ಆಗ್ತಾ ಇರ್ಲಿಲ್ಲ. ಓಕೆ, ಸೊ ಇನ್ನೇನೋ ಆಗೋದ್ಕಿಂತ
ಎಲ್ಲೋ ಒಂದ್ ಕಡೆ ಸಣ್ಣದ್ರಲ್ಲಿ ಆಯ್ತು. ಈಗ ಕೆಲವೊಬ್ರು ಹೇಳ್ತಾರಲ್ವಾ, ಏನಾದ್ರು ಕೆಳಗಡೆ ಬಿದ್ದಾಗ, ಏನಾದ್ರೂ ಗಾಯ ಆದಾಗ, ಏನಾದ್ರೂ ಆದಾಗ ಹೇಳ್ತಾರೆ, ಯಪ್ಪ ಇಷ್ಟಲ್ಲೇ ಮುಗಿತು ಬಿಡು, ಇನ್ನೇನು ಆಗಿಲ್ವಲ್ಲ ಅಂತ. ಈ ಮಾತನ್ನ ಹಿರಿಯರು ಹೇಳ್ತಾ ಇರ್ತಾರೆ, ಸಣ್ಣದ್ರಲ್ಲೇ ಮುಗ್ದೋಗ್ಬಿಡ್ತು ಬಿಡು ಅಂತ ಹೇಳ್ಬಿಟ್ಟು, ಅಲ್ವಾ? ಇಲ್ಲಿ ಎನರ್ಜಿ ಏನು ಅಂತ ಹೇಳಿದ್ರೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ, ಏನೋ ಆಗ್ಬೇಕಿತ್ತು, ಸಣ್ಣದ್ರಲ್ಲಿ ಎಲ್ಲೋ ಒಂದ್ ಕಡೆ ಮನಸ್ತಾಪ ಬಂದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ದೂರ ಆದ್ರಿ, ಅರ್ಥ ಆದ್ಮೇಲೆ ಈಗ ಮತ್ತೆ ನೀವಿಬ್ರು ಒಂದಾಗ್ತಾ ಇದ್ದೀರಾ. ಇದು ಇಂಪಾರ್ಟೆಂಟ್. ಸೊ ಅದೇ ಟೈಮಲ್ಲಿ ನೀವು ಇನ್ನೂ ಫೋರ್ಸ್ಫುಲ್ ಆಗಿ ಆ ವ್ಯಕ್ತಿನ ಹಿಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿದ್ರೆ, ಅದಿನ್ನೇನಕ್ಕೋ ಟರ್ನ್ ಆಗಿ ಈಗ ಮತ್ತೆ ಈ ಸಿಚುವೇಶನ್ ನಿಮ್ಮ ಎದುರಿಗೆ ಬರ್ತಾ ಇರ್ಲಿಲ್ಲ, ನಿಮ್ಮ ಲೈಫಿಗೆ ಬರ್ತಾ ಇರ್ಲಿಲ್ಲ. ಸೊ ಅವತ್ತಿನ ದಿನ ನೀವೇನು ದೂರ ಆಗಿದ್ರಿ, ಅಥವಾ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು, ಅಥವಾ ಏನು ನಿಮ್ಮಿಬ್ರು ಮಧ್ಯ ಆಗಿತ್ತು, ಗಲಾಟೆಗಳು, ಮನಸ್ತಾಪಗಳು ಬಂದಿತ್ತು, ಅದು ಒಳ್ಳೇದಕ್ಕೆ ಆಗಿತ್ತು. ಓಕೆ, ಸೊ ನಿಮಗೆ ಅನ್ಸುತ್ತೆ ಇವಾಗ, ಓ ಹೌದಲ್ವಾ, ನನ್ನ ಲೈಫಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅದಾಗಿದ್ದೆಲ್ಲ ಒಳ್ಳೇದಿಕ್ಕೆ, ರೈಟ್? ಸೊ ಯಾವತ್ತೂ ಕೂಡ ಒಂದು ಎನರ್ಜಿನ, ಈ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಲೈಫಲ್ಲಿ ಏನೇನ್ ನಡೆದಿದ್ರು ಕೂಡ ಒಂದ್ ರೀಸನ್ ಇದ್ದೇ ಇರುತ್ತೆ. ಸುಮ್ನೆ ನಮ್ಮ ಲೈಫಲ್ಲಿ ಏನು ಕೂಡ ಆಗಲ್ಲ. ಓಕೆ, ಸೊ ಏನಾದ್ರೂ ಆಗ್ಬೇಕು ಅಂತ ಹೇಳಿದ್ರೆ ಅದು ರೀಸನ್ ಇದ್ದೇನೆ ಆಗಿರತ್ತೆ. ಅದನ್ನೊಂದು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫಲ್ಲಿ ಬರುವಂತಹ ಕಷ್ಟಗಳಾಗಿರ್ಲಿ, ಖುಷಿಗಳಾಗಿರ್ಲಿ, ಎರಡನ್ನೂ ಕೂಡ ಸಮವಾಗಿ ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ತೀವಿ. ಖುಷಿ ಆದಾಗ ಹೆಚ್ಚು ಖುಷಿ ಆಗೋದು, ದುಃಖ ಆದಾಗ ಅಯ್ಯೋ ಅಂತ ಕಣ್ಣೀರ್ ಹಾಕೋದು, ಈ ಎರಡೂ ಪರಿಸ್ಥಿತಿಗಳು ನಮಗ್ ಬರಲ್ಲ. ಯಾವಾಗ ಅದೆರಡನ್ನು ಒಂದೇ ಸಮಯದಲ್ಲಿ ನಾವು ನೋಡಿದಾಗ, ಹೌದು ನಮ್ಮ ಲೈಫಲ್ಲಿ ಏನೋ ಆಗ್ತಿದೆ ಅಂತ ಹೇಳಿದ್ರೆ ಅದೇನೋ ಒಂದು ರೀಸನ್ ಇಂದಾನೇ ಆಗ್ತಾ ಇದೆ, ಸುಮ್ನೆ ನಮ್ಮ ಲೈಫಲ್ಲಿ ಏನೂ ಆಗಲ್ಲ. ಸೊ ಈಗ ಏನೋ ಆಗ್ತದೆ ನಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಇದನ್ನ ಸ್ವೀಕರಿಸ್ತೀನಿ, ಪೂರ್ಣ ಮನಸ್ಸಿನ ನಾನು ಸ್ವೀಕರಿಸ್ತೀನಿ. ಈ ಮನಸ್ಥಿತಿ ಇತ್ತು ಅಂತ ಹೇಳಿದ್ರೆ ಸಾರಿ ಈ ಒಂದು ಮನಸ್ಥಿತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ಏನೇ ಬಂದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡುವಂತ ಶಕ್ತಿ ಆ ದೇವರು ನಮಗೆ ಕೊಟ್ಟೆ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಬರ್ತಿರುವಂತ ಎನರ್ಜಿನೂ ಹಾಗೇನೆ ಇದೆ. ನಿಮ್ಮ ಪರ್ಸನ್ ಇವಾಗ ನಿಮ್ ಬಗ್ಗೆ ಯೋಚನೆ ಮಾಡ್ತಿರೋದು ಕೂಡ ಹಳೆಯ ನೆನಪನ್ನ ಇಟ್ಕೊಂಡು ಅದ್ರ ಬಗ್ಗೆ ಅವ್ರು ಈಗ ಯೋಚನೆ ಮಾಡ್ತಾ ಇಲ್ಲ. ಆಕ್ಚುಲ್ ಆಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಹಳೆ ನೆನಪುಗಳು ಆಗಿದ್ದೆಲ್ಲದು ಕೂಡ ಆಗೋಯ್ತು ಅನ್ನೋದ್ರ ಬಗ್ಗೆ ಅವ್ರಲ್ಲಿ ಆತರ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಕೂಡ ಅದೇ ರೀತಿಯಾಗಿನೇ ಯೋಚನೆಗಳನ್ನ ಮಾಡ್ಬೇಕಾಗತ್ತೆ. ಆಗಿದ್ದೆಲ್ಲದು ಆಗೋಗಿದೆ. ಸೊ ಪಾಸ್ಟ್ ಇಸ್ ಪಾಸ್ಟ್. ಈಗ ಮುಂದೆ ಬರೋದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಭವಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗಿದೆ ಈ ಪ್ರೀತಿಯ ಸಂಬಂಧದ ವಿಷಯದಲ್ಲಿ. ಅಂದ್ರೆ ಮುಂದೆ ನೀವು ಒಂದಾದ್ರೆ ಹೇಗಿರ್ಬೇಕು, ಯಾವ ರೀತಿಯಾಗಿ ಆ ಪ್ರೀತಿನ ತಗೊಂಡು ಹೋಗ್ಬೇಕು, ಅಂಡ್ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಇಬ್ಬರು ಕೂಡ ಯಾವ ರೀತಿಯಾಗಿ ಎಫರ್ಟ್ ಹಾಕ್ಬೇಕು, ಈ ರೀತಿಯಾಗಿ ನೀವು ಯೋಚನೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈಗ ನಿಮ್ಮ ಪರ್ಸನ್ ಕೂಡ ಇದೇ ರೀತಿಯಾದಂತಹ ಯೋಚನೆಯಲ್ಲಿ ಇದ್ದಾರೆ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಒಬ್ರನ್ನೊಬ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಈಗ ಲಾಸ್ಟ್ ಪಾಸ್ಟ್ ಎನರ್ಜಿಯಲ್ಲಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಬಿಟ್ಕೊಟ್ಟಂತ ಎನರ್ಜಿ ಇದೆ, ಅಂದ್ರೆ ತ್ಯಾಗ ಮಾಡಿದಂತದ್ದು ಎನರ್ಜಿ ಕೂಡ ಕಾಣಿಸ್ತಿದೆ. ಬೇರೆಯವರಿಗೋಸ್ಕರ, ಫ್ಯಾಮಿಲಿಗೋಸ್ಕರ, ಇನ್ಯಾರಿಗೋಸ್ಕರ ಪ್ರೀತಿನ ಬಿಟ್ಕೊಟ್ಟಂತ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿ ಬರ್ತಿರುವಂತದ್ದು ನಿಮ್ಮಿಬ್ರು ಎನರ್ಜಿಲಿ. ಒಬ್ಬರ ಎನರ್ಜಿಯಲ್ಲಿ ತುಂಬಾ ಹೋಪ್ ಇಟ್ಕೊಂಡಿದ್ರಿ ಈ ಪ್ರೀತಿ, ಲಾಂಗ್ ಡಿಸ್ಟೆನ್ಸ್ ಆಗಿರ್ಲಿ, ಬ್ರೇಕಪ್ ಆಗಿರ್ಲಿ, ಬಿಟ್ಟು ಹೋಗಿರ್ಲಿ, ಅದೇನೇ ಆಗಿದ್ರು ಕೂಡ ಮನಸ್ಸಲ್ಲಿ ಒಂದು ಹೋಪ್ ಇತ್ತು, ರೈಟ್? ಸೊ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಹಣತೆ ದೀಪ ಒಂದು ಉರಿತಾ ಇರತ್ತೆ, ಒಂದು ನಂದೋಗಿರತ್ತೆ. ಓಕೆನಾ? ಆದ್ರೆ ಉರಿತಾ ಇರುವಂತ ಬೆಂಕಿಯಿಂದ, ಉರಿತಾ ಇರುವಂತ ದೀಪದಿಂದ ಇನ್ನೊಂದು ಹಣತೆಯನ್ನ, ಇನ್ನೊಂದು ದೀಪವನ್ನ ನಾವು ಹಚ್ಚಬಹುದು ಅಲ್ವಾ? ಪ್ರೀತಿನೂ ಹಾಗೇನೆ. ಅಲ್ಲಿ ಯಾವುದೇ ಕಾರಣಕ್ಕೂ ಬೆಳಕು ಕಳ್ಕೊಂಡಿರಲ್ಲ ಅಲ್ವಾ? ಈಗ ಇಲ್ಲಿ ಕ್ಯಾಂಡಲ್ ಇದೆ, ಇಲ್ಲೂ ಕ್ಯಾಂಡಲ್ ಇದೆ, ಇದು ಉರಿತಾ ಇದೆ, ಇದು ನಂದೋಗಿದೆ. ಇದರಿಂದ ನಾವ್ ಇವಾಗ ಬೆಂಕಿನ ಹಚ್ಕೊಳ್ತೀವಿ, ದೀಪವನ್ನ ಹಚ್ಕೊಳ್ತೀವಿ. ಬೆಳಕು ಎಲ್ಲೂ ಕೂಡ ಕಳೆದೋಗಿರಲ್ಲ, ಬೆಳಕು ಅಲ್ಲೇ ಇರತ್ತೆ ಅಲ್ವಾ? ಇಲ್ಲಿ ಒಬ್ರಿಗೆ ಹೋಪ್ ಇತ್ತು, ಇನ್ನೊಬ್ರಿಗೆ ಹೋಪ್ ಕಳ್ಕೊಂಡಿದ್ರು. ಸೊ ಈ ಹೋಪ್ ಏನ್ ಮಾಡ್ತು, ಹೋಪ್ನ ಕಳ್ಕೊಂಡಿದ್ದಂತಹ ವ್ಯಕ್ತಿಗೆ ಆ ಹೋಪ್ನ ಹುಟ್ಟಿಸುವಂತ, ನಂಬಿಕೆನ ಹುಟ್ಟಿಸುವಂತ ಕೆಲಸವನ್ನ ಮಾಡ್ತು. ಪ್ರೀತಿನೂ ಅದೇ ರೀತಿಯಾಗಿ. ಇಲ್ಲಿ ನಿಮ್ಮಿಬ್ರು ಎನರ್ಜಿಲಿ ನೋಡಿದಾಗ ಒಬ್ರು ನಂಬಿಕೆನ ಕಂಪ್ಲೀಟ್ ಆಗಿ ಕಳ್ಕೊಂಡಿದ್ರು, ಇನ್ನೊಬ್ರು ಇಲ್ಲ ಈ ಪ್ರೀತಿ ಎಲ್ಲಿ ಹೋಗಲ್ಲ, ಈ ಪರ್ಸನ್ ಎಲ್ಲಿ ಹೋಗಲ್ಲ ಅಂತ ಒಂದು ನಂಬಿಕೆ ಇತ್ತು. ಸೊ ಆ ನಂಬಿಕೆನೇ ಇಲ್ಲಿ ನಿಮ್ಮ ಪ್ರೀತಿನ ಉಳಿಸ್ಕೊಡ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಒಬ್ರು ಏನ್ ಮಾಡಿದ್ರು, ಬದಲಾದ್ರು, ಇನ್ನೊಬ್ರು ಬದಲಾಗ್ಲಿಲ್ಲ. ಇಲ್ಲ ನಾನು ಕಾಯ್ತೀನಿ, ಅದೇನಾದ್ರೂ ಆಗ್ಲಿ ಕಾಯ್ತೀನಿ ಅಂತ ಒಂದು ಭರವಸೆನ ಇಟ್ಕೊಂಡಿದ್ರು.
ಅದೇ ಇವಾಗ ಸ್ವಾಭಾವಿಕವಾಗಿ ನಿಮ್ಮಿಬ್ಬರನ್ನ ಹತ್ರ ಮಾಡುವಂತಹ ಎನರ್ಜಿ ಆಗಿದೆ. ನೀವಿಬ್ರು ಕೂಡ ಈಗ ನೆಕ್ಸ್ಟ್ ಎನರ್ಜಿಯಲ್ಲಿ ಆ ಒಂದು ರಿಯೂನಿಯನ್ ಅನ್ನುವಂಥ ಎನರ್ಜಿ ಏನ್ ಬರ್ತಾ ಇದೆ ಅದರಲ್ಲಿ ಇಬ್ರು ಕೂಡ ಮನಸ್ಥಿತಿನ ಬದಲಾಯಿಸ್ಕೊಂಡಿರುವಂಥದ್ದು, ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿರುವಂತ ಒಂದು ಎನರ್ಜಿ ಇದೆ ಇಲ್ಲಿ. ನಿಮ್ಮ ಸೋಲ್ ನಿಮ್ಮ ಸೋಲ್ ನಿಮಗೆ ಹೇಗೆ ಚೇಂಜಸ್ ಆಗ್ಬೇಕಿತ್ತು, ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಿತ್ತು ಅಷ್ಟಾಗಿದೆ. ನಿಮ್ಮ ಪರ್ಸನ್ ಕೂಡ ಅಷ್ಟೇ, ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಿತ್ತು ಅವರು ಕೂಡ. ಇಲ್ಲಿ ಸ್ಪಿರಿಚುವಲಿ ಧ್ಯಾನ ಮಾಡದೆ, ಜಪ ಮಾಡದೆ, ಹಾಗೆ ಮಾಡದೆ ನಾನು ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಡ್ತೀನಿ, ನೋ. ರಿಯಲೈಸೇಷನ್ ಕೂಡ ಆಗತ್ತೆ ಕೆಲವೊಬ್ಬರಿಗೆ. ಯಾವ ರೀತಿಯಾಗಿ ಬೇರೆಯವರನ್ನ ನೋಡಿದಾಗ, ಒಬ್ಬರು ಫಿಲ್ಮ್ ನೋಡಿದಾಗ ಓ ಆ ಫಿಲ್ಮ್ ನೋಡಿ ನಾನು ಇನ್ಸ್ಪೈರ್ ಆದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಇನ್ಸ್ಪೈರ್ ಆಗೋದು ಯಾವ ರೀತಿಯಾಗಿ, ಯಾರೊಬ್ರು ಬುದ್ಧಿ ಹೇಳಿದ್ರೆ ಗೊತ್ತಾಗ್ಬೇಕು ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಗ್ಬೇಕು, ರೈಟ್. ಇನ್ಸಿಡೆಂಟ್ ಆದಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರಲ್ವಾ ಅವಾಗ ಅವರು ಟ್ರಾನ್ಸ್ಫಾರ್ಮೇಶನ್ ಖಂಡಿತ ಆಗೋದು. ಬರೀ ಸ್ಪಿರಿಚುವಲ್ ವರ್ಕ್ ಮಾಡಿದೆ, ನಾನು ಜಪ ಮಾಡಿದೆ, ಧ್ಯಾನ ಮಾಡಿದೆ, ನನಗೆ ಚೇಂಜಸ್ ಆಗ್ಬಿಡ್ತು, ಟ್ರಾನ್ಸ್ಫಾರ್ಮೇಶನ್ ಆಗೋಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫಾರ್ಮೇಶನ್ ಒಂದು ಹಂತ ಸ್ಪಿರಿಚುವಲ್, ರೈಟ್. ಇನ್ನೊಂದು ಹಂತ ಅವರಿಗೆ ತಾನಾಗಿ ರಿಯಲೈಸೇಷನ್ ಆಗೋದು, ಅದು ಇನ್ನೂ ಇಂಪಾರ್ಟೆಂಟ್, ಅದು ಇನ್ನೂ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ. ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವಿಬ್ರಿಗೂ ಕೂಡ ಆಗ್ತಾ ಇರೋದು ಇದೇನೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಈ ಒಂದು ಪ್ರೀತಿಯಲ್ಲಿ ಬರ್ತಿರುವಂತ ಎನರ್ಜಿ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರೀತಿಯಲ್ಲಿ ಒಂದು ಹೊಸ ಬೆಳಕನ್ನ, ಹೊಸ ಹಂತವನ್ನ, ಹೊಸ ಒಂದು ಎನರ್ಜಿ ಜೊತೆಗೆ ಮತ್ತೆ ಹೊಸ ಪ್ರಾರಂಭವನ್ನ ಮಾಡ್ತಾ ಇದ್ದೀರಾ. ಸೊ ಆ ಪ್ರಾರಂಭವನ್ನ ಮಾಡೋದಿಕ್ಕೆ ಮುಂದಾಗಿ, ಸೊ ರೆಡಿ ಆಗಿ, ನೀವಿಬ್ರು ಒಂದಾಗುವಂತ ಸಮಯ ಹತ್ತಿರದಲ್ಲಿದೆ. ಅದನ್ನ ಪಾಸಿಟಿವ್ ಇಂದ ಎರಡೂ ಕೈಯಿಂದ ಬರಮಾಡ್ಕೊಳ್ಳಿ ಅನ್ನುವಂಥ ಎನರ್ಜಿ ಇವತ್ತಿನ ರೀಡಿಂಗ್ ಅಲ್ಲಿ ಇತ್ತು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಹಾಗೆ ಕಮೆಂಟಲ್ಲಿ ರಿಯೂನಿಯನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಬರ್ತ್ಡೇ. ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಂಬಂಧ ಆದಷ್ಟು ಬೇಗ ಹೀಲ್ ಆಗಲಿ, ಸರಿಯಾಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ವಾಟ್ಸಪ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳಿ ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ನಿಮ್ಮ ಸಪೋರ್ಟ್ ಜೊತೆಗೆ ಪಾಸಿಟಿವ್ ರೀಡಿಂಗ್ನ ನಿಮ್ಮೆದುರಿಗೆ ತೊಗೊಂಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ನಾಳೆ ರೀಡಿಂಗಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.